ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು, ಕರುನಾಡಿಗೆ ಗೌರವಪೂರ್ವಕ ನಮಸ್ಕಾರಗಳು, ಕರುನಾಡಿಗೆ ದೀರ್ಘದಂಡ ನಮಸ್ಕಾರಗಳು, ಕರುನಾಡಿಗೆ ಹೃದಯಪೂರ್ವಕ ನಮಸ್ಕಾರಗಳು, ಕರುನಾಡಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಮತ್ತು ನಿಮ್ಮ ಪ್ರೋತ್ಸಾಹದಿಂದ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ 59,000 ಪೂರ್ಣಗೊಂಡಿದೆ. ನಿಮ್ಮ ಸೇವೆ ಮಾಡಲು ನಾನು ಸದಾ ಸಿದ್ಧನಿದ್ದೇನೆ. ಇದೇ ರೀತಿಯಾಗಿ ತಾವೆಲ್ಲರೂ ನನಗೆ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನೀಡಬೇಕು ಎಂದು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. 2023 ಕೇಸೆಟ್, 2024 ಕೇಸೆಟ್, 2025 ಕೇಸೆಟ್, ಹೀಗೆ ಕಳೆದ 3 ವರ್ಷಗಳಿಂದ ನಿಮ್ಮ ಸೇವೆ ಮಾಡಲು ನಾನು ನಿರಂತರವಾಗಿ ಪ್ರಾರಂಭ ಮಾಡಿದ್ದೆ. ಇನ್ನು ಮುಂದೆ ಕೂಡ ನಾನು ಹೀಗೆ ಮಾಡುತ್ತಾ ಇರುತ್ತೇನೆ. ಈಗ HSTR, GPSTR ಈ ಹುದ್ದೆಗಳು ಕೂಡ ಕರೆದಿದ್ದಾರೆ. ಇದಕ್ಕೋಸ್ಕರ ನೀವು ವಿಡಿಯೋ ಮಾಡಿ ದಾನಯ್ಯ ಸರ್ ಅಂತೇಳಿ ಕರುನಾಡಿನ ವಿದ್ಯಾರ್ಥಿಗಳು ಮತ್ತೆ ನನಗೆ ಒಂದು ಹೊಸ ದಾರಿಯನ್ನು ತೋರಿಸುತ್ತಿದ್ದಾರೆ. ನೋಡೋಣ, ನಿಮ್ಮ ಒಂದು ಸಲಹೆಗೆ ನಾನು ಹೆಜ್ಜೆ ಹಾಕುತ್ತಾ ಪ್ರಯತ್ನ ಮಾಡೋಣ. ಬರುವ ಕೆಸೆಟ್, ಬರುವ ನೆಟ್ ಎಕ್ಸಾಮ್ ಮತ್ತು GPSTR ಅಥವಾ ಇನ್ನಿತರ ನಿಮ್ಮ ಟೀಚರ್ ಸಂಬಂಧಪಟ್ಟಂಥ ಒಂದು ಪರೀಕ್ಷೆಗೋಸ್ಕರ ನನ್ನ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಇಲ್ಲಿವರೆಗೆ ಅನೇಕ ವಿದ್ಯಾರ್ಥಿಗಳು, ಸಮಾಜದ ಎಲ್ಲ ಘಟಕದ ವಿದ್ಯಾರ್ಥಿಗಳು, ಹಿಂದುಳಿದ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ಪೊಲೀಸ್ ಇಲಾಖೆಯೊಳಗೆ ಕೆಲಸ ಮಾಡೋರು, ಬಸ್ ಕಂಡಕ್ಟರ್ ಆಗಲಿ, ಡ್ರೈವರ್ಗಳಾಗಲಿ, ಅಥವಾ ಸೈನಿಕರಾಗಲಿ, ದೇಶ ಸೇವೆಕಾಯುವ ಸೈನಿಕರಾಗಲಿ, ಶಿಕ್ಷಕರು, ಕಾಲೇಜೊಳಗೆ ಅತಿಥಿ ಉಪನ್ಯಾಸಕರ ಟೆಂಪ್ರವರಿ ಕೆಲಸ ಮಾಡುವಂಥ ಅವರು, ಅಂಗನವಾಡಿ ಶಿಕ್ಷಕರು, ಮತ್ತು ದಿವ್ಯಾಂಗ ವ್ಯಕ್ತಿಗಳು, ವಿಕಲಚೇತನರು, ರೈತರು, ಅನೇಕ ವಿದ್ಯಾರ್ಥಿಗಳಿಗೆ ನನ್ನ ವಿಡಿಯೋಗಳಿಂದ ಅವರಿಗೆ ಆತ್ಮವಿಶ್ವಾಸ ಮೂಡುತ್ತಿದೆ ಎಂಬ ಭಾವನೆ ಅವರು ನನಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ತನಕ 59 ಆಗಿದೆ. ಇದರಲ್ಲಿ 70 ಲಕ್ಷ ನನ್ನ ವಿಡಿಯೋಗಳನ್ನು ನೋಡಿದ್ದಾರೆ. 2 ಲಕ್ಷ ಜನ ಇದನ್ನು ಲೈಕ್ ಮಾಡಿದ್ದಾರೆ. 4,000 ಜನರು ಕಾಮೆಂಟ್ಸ್ ಮಾಡಿದ್ದಾರೆ. 1 ಲಕ್ಷ ಜನ ಈ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಬರುವ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗಾಗಿ ಅಥವಾ PU ಲೆಕ್ಚರ್ ಹುದ್ದೆಗಳಿಗಾಗಿ ಮತ್ತು ಹೈಸ್ಕೂಲ್ ಶಿಕ್ಷಕರ ಭರ್ತಿಗಾಗಿ ಎಲ್ಲ ಪರೀಕ್ಷೆಗೋಸ್ಕರ ನಾನು ಸಂಗ್ರಹ ಮಾಡಿದ ಅದ್ಭುತವಾದ ಕಂಟೆಂಟ್ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳುತ್ತೇನೆ. ನಿಮ್ಮ ಯಶಸ್ಸಿನಲ್ಲಿ ಒಂದು ಅಳಿಲು ಸೇವೆ ನಾನು ಮಾಡುತ್ತೇನೆ ಎಂಬ ಭರವಸೆ ಈಗ ನನಗೂ ಕೂಡ ಬರುತ್ತಿದೆ. ಏನಾಗ್ತದೆ, ಇತರರಿಂದ ಸ್ಫೂರ್ತಿಯನ್ನ ಪಡೆದು ಕೆಲಸ ಮಾಡೋದು ಇದು ಸಂತೋಷವೇ. ಇತರರಿಂದ ಸ್ಫೂರ್ತಿ ಪಡೆದು ನಾವು ಕೆಲಸ ಮಾಡೋದು ಸಂತೋಷವೇ. ಇತರಿಗಾಗಿ ನಾವು ಸ್ಫೂರ್ತಿಯಾಗುವುದು ಇದು ಅತಿ ಧನ್ಯತೆಯಾಗಿದೆ. ಸೊ ನನ್ನ 80 ಪರೀಕ್ಷೆಗಳ ಒಂದು ಉತ್ತೀರ್ಣರಾದಂಥ, ನಾನೇನು 80 ಪರೀಕ್ಷೆಗಳನ್ನು ಉತ್ತೀರ್ಣನಾಗಿದ್ದೇನೆಯೋ ಮತ್ತು ಒಂದು 30 ಪರೀಕ್ಷೆಗಳನ್ನು ನಾನು ಫೇಲ್ ಆಗಿದ್ದೇನೆ. ಹೀಗೆ ಎಲ್ಲ ಕೂಡ ಒಂದು 100 ಎಕ್ಸಾಮ್ಗಳ ಬರೆದಂಥ ಅನುಭವ ನನಗಿದೆ. ಈ ಪರೀಕ್ಷೆಗಳ ಅನುಭವಗಳನ್ನ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಲ್ಲ, ಇದು ನನ್ನ ನಿಜ ಜೀವನದ ಬುತ್ತಿ, ಇದು ನನ್ನ ನಿಜ ಜೀವನದ ಅನುಭವದ ಬುತ್ತಿ. ಸೊ ನನ್ನ ಅನುಭವಗಳನ್ನು ತಾವೆಲ್ಲ ಪಡೆದು ನೀವು ಕೂಡ ಬೆಳೆಯಿರಿ. ನಿಮ್ಮ ಜೊತೆಗೆ ನಿಮ್ಮವರನ್ನು ಕೂಡ ನೀವು ಬೆಳೆಸ್ರಿ, ನಮಗೂ ಕೂಡ ಬೆಳೆಸ್ರಿ. ನಾವು ನಿಮಗೆ ಬೆಳೆಸೋಣ, ನೀವು ನಮಗೆ ಬೆಳೆಸೋಣ. ಒಬ್ಬರಿಗೊಬ್ಬರು ನಾವು ಜೊತೆಯಾಗಿ ಕೈ ಹಿಡಿದು ಬೆಳೆಯುತ್ತಾ ಹೋಗೋಣ ಅನ್ನುವ ಸಂಕಲ್ಪನೆಯೊಂದಿಗೆ ಕರುನಾಡಿಗೆ ಇನ್ನೊಮ್ಮೆ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇನ್ನೊಂದು, ಇದೇ ರೀತಿಯಾಗಿ ತಾವೆಲ್ಲರೂ ನಾನು ಬರೆದಿರುವ ಕೆಸೆಟ್ ಪರೀಕ್ಷೆ ಮತ್ತು ಈ GPSTR ಕೂಡ ಬುಕ್ ಮುಂದಿನ ವಾರ ಬರುವುದಿದೆ. ನನ್ನ ಬುಕ್ಗಳನ್ನು ತಾವೆಲ್ಲರೂ ಖರೀದಿ ಮಾಡಿ ನನಗೂ ಕೂಡ ಒಂದು ಆರ್ಥಿಕ ಶಕ್ತಿಯನ್ನು ತಾವೆಲ್ಲರೂ ನೀಡಬೇಕು. ನಾನು ವ್ಯಕ್ತಿ ಮತ್ತೆ ನಿಂತು ನಿಮ್ಮ ಸೇವೆ ಮಾಡಲು ನನಗೆ ಶಕ್ತಿ ನೀಡ್ರಿ. ಕೆಸೆಟ್ಗಾಗಿ ಬರೆದಂಥ ಬುಕ್ಗಳನ್ನು ತಾವೆಲ್ಲರೂ ಪಡೆದುಕೊಂಡು ಓದಿ ಅನ್ನುವ ಮನವಿ ನಿಮಗೆಲ್ಲರಿಗೂ ನಾನು ಮಾಡುತ್ತೇನೆ. ಧನ್ಯವಾದಗಳು.